ಮೊನ್ನೆ ನಡೆದಿರುವಂಥ 10ನೇ ತಾರೀಕಿಗೆ ಇದು ಮಂಡನೆ ಆಗಿದೆ. ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. 17ನೇ ತಾರೀಕಿಗೆ ಸಾಯಂಕಾಲ 4 ಗಂಟೆಗೆ ಪ್ರತಿಯೊಬ್ಬ ಮಂತ್ರಿಗಳಿಗೆ ಇದು ಒಂದು ಪ್ರತಿ ಕಳಿಸಿದ್ದಾರೆ. ಇದ್ರ ಬಗ್ಗೆ ಸರಿಯಾಗಿ ರೀತಿಯಿಂದ ಸಮಾಲೋಚನೆ ಆಗ್ತದೆ. ಆದ ನಂತರ ಇದು ನಾವು ಅಧಿವೇಶನದಲ್ಲೂ ಕೂಡ ಚರ್ಚೆ ಮಾಡ್ತೀವಿ. ಭಾಳ ಮುಗ್ಧವಾಗಿ ಪರ ವಿರೋಧ ಯಾರಿರ್ತಾರೆ ನಾವು ಚರ್ಚೆಯನ್ನು ಮಾಡ್ತೀವಿ. ಏನಿದು ಸಣ್ಣ ವಿಷಯ ಅಲ್ಲ. ಇದು ಆಗಿದೆ 2015ರಲ್ಲಿ. ಸುಮಾರು 1,60,000 ಸಿಬ್ಬಂದಿಗಳು, ಸರ್ಕಾರಿ ನೌಕರರು ಇದ್ರ ಭಾಗಿಯಾಗಿದ್ದಾರೆ. 1,60,000 ಸುಮಾರು 160 ಕೋಟಿ ಖರ್ಚು ಮಾಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಆವಾಗ ಇರ್ತಕ್ಕಂಥ ಸುಮಾರು 6,33,00,000 ಜನಸಂಖ್ಯೆ ಏನಿದೆ, ಕೋಟಿ ಜನ, ಅದರಲ್ಲಿ 5,98,00,000 ಜನರಿಗೆ ಸಮೀಕ್ಷೆ ಮಾಡಿದ್ದಾರೆ. ಇದು ರೂರಲಲ್ಲಿ ಮತ್ತು ಹಳ್ಳಿಯಲ್ಲಿ ಇರ್ತಕ್ಕಂಥ ಸುಮಾರು 98% ಆಗಿದೆ. ಅರ್ಬನ್ನಲ್ಲಿ ಸುಮಾರು 94% ಆಗಿದೆ. ಯಾಕಂದರೆ ಹಳ್ಳಿಯಲ್ಲಿ ನೀವು ಪಟ್ಟಣದಲ್ಲಿ ಹೋದರೆ ಜನ ನಿಮಗೆ ಸಿಗಲ್ಲ. ಸೊ ಅದಕ್ಕಾಗಿ ಸುಮಾರು ಆಲ್ಮೋಸ್ಟ್ 96% ಅಕ್ಯುರೆಸಿ ಇದರಲ್ಲಿ ಇದೆ. ಸೊ ಏನೇನಾಗ್ತದೆ ಅಂತ ನೋಡೋಣ. ಪ್ರತಿಯೊಂದು ವರದಿಯಲ್ಲೂ ಕೂಡ ಪರ ವಿರೋಧ ಇರ್ತದೆ. ಯಾವುದೇ ಒಂದು ಜಾತಿಗೆ ಟಾರ್ಗೆಟ್ ಮಾಡಿ ಅವ್ರು ಒಳ್ಳೇದು ಮಾಡಬೇಕು ಇಲ್ಲ ಅಂತ ಕೆಟ್ಟದ್ದು ಮಾಡಬೇಕಂತ ನಮ್ಮ ಸರ್ಕಾರ ಉದ್ದೇಶ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ. ಏನೇನಿದೆ, ಎಷ್ಟು ಜನ ಇದ್ದಾರೆ ಅಂತ ಇದ್ದರೆ ಮಾತ್ರ ನಾವು ನಮ್ಮ ಬಜೆಟಲ್ಲಾಗಿ ನಮ್ಮ ಸರ್ಕಾರ ವತಿಯಿಂದ ಅವರಿಗೆ ಅನುಕೂಲ ಮಾಡಬೇಕು ಅಂತ, ಇದು ಜನರ ಪರವಾಗಿ ಜನರಿಗೆ ಅನುಕೂಲ ಆಗಬೇಕಂತ ಮಾಡ್ತಾಯಿದ್ದೀವಿ. ಮೊನ್ನೆ ನಡೆದಿರುವಂಥ 10ನೇ ತಾರೀಕಿಗೆ ಇದು ಮಂಡನೆ ಆಗಿದೆ. ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. 17ನೇ ತಾರೀಕಿಗೆ ಸಾಯಂಕಾಲ 4 ಗಂಟೆಗೆ ಪ್ರತಿಯೊಬ್ಬ ಮಂತ್ರಿಗಳಿಗೆ ಇದು ಒಂದು ಪ್ರತಿ ಕಳಿಸಿದ್ದಾರೆ. ಇದ್ರ ಬಗ್ಗೆ ಸರಿಯಾಗಿ ರೀತಿಯಿಂದ ಸಮಾಲೋಚನೆ ಆಗ್ತದೆ. ಆದ ನಂತರ ಇದು ನಾವು ಅಧಿವೇಶನದಲ್ಲೂ ಕೂಡ ಚರ್ಚೆ ಮಾಡ್ತೀವಿ. ಭಾಳ ಮುಗ್ಧವಾಗಿ ಪರ ವಿರೋಧ ಯಾರಿರ್ತಾರೆ ನಾವು ಚರ್ಚೆಯನ್ನು ಮಾಡ್ತೀವಿ. ಏನಿದು ಸಣ್ಣ ವಿಷಯ ಅಲ್ಲ. ಇದು ಆಗಿದೆ 2015ರಲ್ಲಿ. ಸುಮಾರು 1,60,000 ಸಿಬ್ಬಂದಿಗಳು, ಸರ್ಕಾರಿ ನೌಕರರು ಇದ್ರ ಭಾಗಿಯಾಗಿದ್ದಾರೆ. 1,60,000 ಸುಮಾರು 160 ಕೋಟಿ ಖರ್ಚು ಮಾಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಆವಾಗ ಇರ್ತಕ್ಕಂಥ ಸುಮಾರು 6,33,00,000 ಜನಸಂಖ್ಯೆ ಏನಿದೆ, ಕೋಟಿ ಜನ, ಅದರಲ್ಲಿ 5,98,00,000 ಜನರಿಗೆ ಸಮೀಕ್ಷೆ ಮಾಡಿದ್ದಾರೆ. ಇದು ರೂರಲಲ್ಲಿ ಮತ್ತು ಹಳ್ಳಿಯಲ್ಲಿ ಇರ್ತಕ್ಕಂಥ ಸುಮಾರು 98% ಆಗಿದೆ. ಅರ್ಬನ್ನಲ್ಲಿ ಸುಮಾರು 94% ಆಗಿದೆ. ಯಾಕಂದರೆ ಹಳ್ಳಿಯಲ್ಲಿ ನೀವು ಪಟ್ಟಣದಲ್ಲಿ ಹೋದರೆ ಜನ ನಿಮಗೆ ಸಿಗಲ್ಲ. ಸೊ ಅದಕ್ಕಾಗಿ ಸುಮಾರು ಆಲ್ಮೋಸ್ಟ್ 96% ಅಕ್ಯುರೆಸಿ ಇದರಲ್ಲಿ ಇದೆ. ಸೊ ಏನೇನಾಗ್ತದೆ ಅಂತ ನೋಡೋಣ. ಪ್ರತಿಯೊಂದು ವರದಿಯಲ್ಲೂ ಕೂಡ ಪರ ವಿರೋಧ ಇರ್ತದೆ. ಯಾವುದೇ ಒಂದು ಜಾತಿಗೆ ಟಾರ್ಗೆಟ್ ಮಾಡಿ ಅವ್ರು ಒಳ್ಳೇದು ಮಾಡಬೇಕು ಇಲ್ಲ ಅಂತ ಕೆಟ್ಟದ್ದು ಮಾಡಬೇಕಂತ ನಮ್ಮ ಸರ್ಕಾರ ಉದ್ದೇಶ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ. ಏನೇನಿದೆ, ಎಷ್ಟು ಜನ ಇದ್ದಾರೆ ಅಂತ ಇದ್ದರೆ ಮಾತ್ರ ನಾವು ನಮ್ಮ ಬಜೆಟಲ್ಲಾಗಿ ನಮ್ಮ ಸರ್ಕಾರ ವತಿಯಿಂದ ಅವರಿಗೆ ಅನುಕೂಲ ಮಾಡಬೇಕು ಅಂತ, ಇದು ಜನರ ಪರವಾಗಿ ಜನರಿಗೆ ಅನುಕೂಲ ಆಗಬೇಕಂತ ಮಾಡ್ತಾಯಿದ್ದೀವಿ. ಮೊನ್ನೆ ನಡೆದಿರುವಂಥ 10ನೇ ತಾರೀಕಿಗೆ ಇದು ಮಂಡನೆ ಆಗಿದೆ. ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. 17ನೇ ತಾರೀಕಿಗೆ ಸಾಯಂಕಾಲ 4 ಗಂಟೆಗೆ ಪ್ರತಿಯೊಬ್ಬ ಮಂತ್ರಿಗಳಿಗೆ ಇದು ಒಂದು ಪ್ರತಿ ಕಳಿಸಿದ್ದಾರೆ. ಇದ್ರ ಬಗ್ಗೆ ಸರಿಯಾಗಿ ರೀತಿಯಿಂದ ಸಮಾಲೋಚನೆ ಆಗ್ತದೆ. ಆದ ನಂತರ ಇದು ನಾವು ಅಧಿವೇಶನದಲ್ಲೂ ಕೂಡ ಚರ್ಚೆ ಮಾಡ್ತೀವಿ. ಭಾಳ ಮುಗ್ಧವಾಗಿ ಪರ ವಿರೋಧ ಯಾರಿರ್ತಾರೆ ನಾವು ಚರ್ಚೆಯನ್ನು ಮಾಡ್ತೀವಿ. ಏನಿದು ಸಣ್ಣ ವಿಷಯ ಅಲ್ಲ. ಇದು ಆಗಿದೆ 2015ರಲ್ಲಿ. ಸುಮಾರು 1,60,000 ಸಿಬ್ಬಂದಿಗಳು, ಸರ್ಕಾರಿ ನೌಕರರು ಇದ್ರ ಭಾಗಿಯಾಗಿದ್ದಾರೆ. 1,60,000 ಸುಮಾರು 160 ಕೋಟಿ ಖರ್ಚು ಮಾಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಆವಾಗ ಇರ್ತಕ್ಕಂಥ ಸುಮಾರು 6,33,00,000 ಜನಸಂಖ್ಯೆ ಏನಿದೆ, ಕೋಟಿ ಜನ, ಅದರಲ್ಲಿ 5,98,00,000 ಜನರಿಗೆ ಸಮೀಕ್ಷೆ ಮಾಡಿದ್ದಾರೆ. ಇದು ರೂರಲಲ್ಲಿ ಮತ್ತು ಹಳ್ಳಿಯಲ್ಲಿ ಇರ್ತಕ್ಕಂಥ ಸುಮಾರು 98% ಆಗಿದೆ. ಅರ್ಬನ್ನಲ್ಲಿ ಸುಮಾರು 94% ಆಗಿದೆ. ಯಾಕಂದರೆ ಹಳ್ಳಿಯಲ್ಲಿ ನೀವು ಪಟ್ಟಣದಲ್ಲಿ ಹೋದರೆ ಜನ ನಿಮಗೆ ಸಿಗಲ್ಲ. ಸೊ ಅದಕ್ಕಾಗಿ ಸುಮಾರು ಆಲ್ಮೋಸ್ಟ್ 96% ಅಕ್ಯುರೆಸಿ ಇದರಲ್ಲಿ ಇದೆ. ಸೊ ಏನೇನಾಗ್ತದೆ ಅಂತ ನೋಡೋಣ. ಪ್ರತಿಯೊಂದು ವರದಿಯಲ್ಲೂ ಕೂಡ ಪರ ವಿರೋಧ ಇರ್ತದೆ. ಯಾವುದೇ ಒಂದು ಜಾತಿಗೆ ಟಾರ್ಗೆಟ್ ಮಾಡಿ ಅವ್ರು ಒಳ್ಳೇದು ಮಾಡಬೇಕು ಇಲ್ಲ ಅಂತ ಕೆಟ್ಟದ್ದು ಮಾಡಬೇಕಂತ ನಮ್ಮ ಸರ್ಕಾರ ಉದ್ದೇಶ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ. ಏನೇನಿದೆ, ಎಷ್ಟು ಜನ ಇದ್ದಾರೆ ಅಂತ ಇದ್ದರೆ ಮಾತ್ರ ನಾವು ನಮ್ಮ ಬಜೆಟಲ್ಲಾಗಿ ನಮ್ಮ ಸರ್ಕಾರ ವತಿಯಿಂದ ಅವರಿಗೆ ಅನುಕೂಲ ಮಾಡಬೇಕು ಅಂತ, ಇದು ಜನರ ಪರವಾಗಿ ಜನರಿಗೆ ಅನುಕೂಲ ಆಗಬೇಕಂತ ಮಾಡ್ತಾಯಿದ್ದೀವಿ. ಮೊನ್ನೆ ನಡೆದಿರುವಂಥ 10ನೇ ತಾರೀಕಿಗೆ ಇದು ಮಂಡನೆ ಆಗಿದೆ. ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. 17ನೇ ತಾರೀಕಿಗೆ ಸಾಯಂಕಾಲ 4 ಗಂಟೆಗೆ ಪ್ರತಿಯೊಬ್ಬ ಮಂತ್ರಿಗಳಿಗೆ ಇದು ಒಂದು ಪ್ರತಿ ಕಳಿಸಿದ್ದಾರೆ. ಇದ್ರ ಬಗ್ಗೆ ಸರಿಯಾಗಿ ರೀತಿಯಿಂದ ಸಮಾಲೋಚನೆ ಆಗ್ತದೆ. ಆದ ನಂತರ ಇದು ನಾವು ಅಧಿವೇಶನದಲ್ಲೂ ಕೂಡ ಚರ್ಚೆ ಮಾಡ್ತೀವಿ. ಭಾಳ ಮುಗ್ಧವಾಗಿ ಪರ ವಿರೋಧ ಯಾರಿರ್ತಾರೆ ನಾವು ಚರ್ಚೆಯನ್ನು ಮಾಡ್ತೀವಿ. ಏನಿದು ಸಣ್ಣ ವಿಷಯ ಅಲ್ಲ. ಇದು ಆಗಿದೆ 2015ರಲ್ಲಿ. ಸುಮಾರು 1,60,000 ಸಿಬ್ಬಂದಿಗಳು, ಸರ್ಕಾರಿ ನೌಕರರು ಇದ್ರ ಭಾಗಿಯಾಗಿದ್ದಾರೆ. 1,60,000 ಸುಮಾರು 160 ಕೋಟಿ ಖರ್ಚು ಮಾಡಿದ್ದಾರೆ.
ಕರ್ನಾಟಕ ರಾಜ್ಯದಲ್ಲಿ ಆವಾಗ ಇರ್ತಕ್ಕಂಥ ಸುಮಾರು 6,33,00,000 ಜನಸಂಖ್ಯೆ ಏನಿದೆ, ಕೋಟಿ ಜನ, ಅದರಲ್ಲಿ 5,98,00,000 ಜನರಿಗೆ ಸಮೀಕ್ಷೆ ಮಾಡಿದ್ದಾರೆ. ಇದು ರೂರಲಲ್ಲಿ ಮತ್ತು ಹಳ್ಳಿಯಲ್ಲಿ ಇರ್ತಕ್ಕಂಥ ಸುಮಾರು 98% ಆಗಿದೆ. ಅರ್ಬನ್ನಲ್ಲಿ ಸುಮಾರು 94% ಆಗಿದೆ. ಯಾಕಂದರೆ ಹಳ್ಳಿಯಲ್ಲಿ ನೀವು ಪಟ್ಟಣದಲ್ಲಿ ಹೋದರೆ ಜನ ನಿಮಗೆ ಸಿಗಲ್ಲ. ಸೊ ಅದಕ್ಕಾಗಿ ಸುಮಾರು ಆಲ್ಮೋಸ್ಟ್ 96% ಅಕ್ಯುರೆಸಿ ಇದರಲ್ಲಿ ಇದೆ. ಸೊ ಏನೇನು ಆಗ್ತದೆ ಅಂತ ನೋಡೋಣ. ಪ್ರತಿಯೊಂದು ವರದಿಯಲ್ಲೂ ಕೂಡ ಪರ ವಿರೋಧ ಇರ್ತದೆ. ಯಾವುದೇ ಒಂದು ಜಾತಿಗೆ ಟಾರ್ಗೆಟ್ ಮಾಡಿ ಅವ್ರು ಒಳ್ಳೇದು ಮಾಡಬೇಕು ಇಲ್ಲ ಅಂತ ಕೆಟ್ಟದ್ದು ಮಾಡಬೇಕಂತ ನಮ್ಮ ಸರ್ಕಾರ ಉದ್ದೇಶ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ಏನೇನಿದೆ, ಎಷ್ಟು ಜನ ಇದ್ದಾರೆ ಅಂತ ಇದ್ದರೆ ಮಾತ್ರ ನಾವು ನಮ್ಮ ಬಜೆಟಲ್ಲಾಗಿ ನಮ್ಮ ಸರ್ಕಾರ ವತಿಯಿಂದ ಅವರಿಗೆ ಅನುಕೂಲ ಮಾಡಬೇಕು ಅಂತ, ಇದು ಜನರ ಪರವಾಗಿ ಜನರಿಗೆ ಅನುಕೂಲ ಆಗಬೇಕಂತ ಮಾಡ್ತಾಯಿದ್ದೀವಿ. ಮೊನ್ನೆ ನಡೆದಿರುವಂಥ 10ನೇ ತಾರೀಕಿಗೆ ಇದು ಮಂಡನೆ ಆಗಿದೆ. ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. 17ನೇ ತಾರೀಕಿಗೆ ಸಾಯಂಕಾಲ 4 ಗಂಟೆಗೆ ಪ್ರತಿಯೊಬ್ಬ ಮಂತ್ರಿಗಳಿಗೆ ಇದು ಒಂದು ಪ್ರತಿ ಕಳಿಸಿದ್ದಾರೆ. ಇದ್ರ ಬಗ್ಗೆ ಸರಿಯಾಗಿ ರೀತಿಯಿಂದ ಸಮಾಲೋಚನೆ ಆಗ್ತದೆ. ಆದ ನಂತರ ಇದು ನಾವು ಅಧಿವೇಶನದಲ್ಲೂ ಕೂಡ ಚರ್ಚೆ ಮಾಡ್ತೀವಿ. ಭಾಳ ಮುಗ್ಧವಾಗಿ ಪರ ವಿರೋಧ ಯಾರಿರ್ತಾರೆ ನಾವು ಚರ್ಚೆಯನ್ನು ಮಾಡ್ತೀವಿ. ಏನಿದು ಸಣ್ಣ ವಿಷಯ ಅಲ್ಲ. ಇದು ಆಗಿದೆ 2015ರಲ್ಲಿ. ಸುಮಾರು 1,60,000 ಸಿಬ್ಬಂದಿಗಳು, ಸರ್ಕಾರಿ ನೌಕರರು ಇದ್ರ ಭಾಗಿಯಾಗಿದ್ದಾರೆ. 1,60,000, ಸುಮಾರು 160 ಕೋಟಿ ಖರ್ಚು ಮಾಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಆವಾಗ ಇರ್ತಕ್ಕಂಥ ಸುಮಾರು 6,33,00,000 ಜನಸಂಖ್ಯೆ ಏನಿದೆ, ಕೋಟಿ ಜನ, ಅದರಲ್ಲಿ 5,98,00,000 ಜನರಿಗೆ ಸಮೀಕ್ಷೆ ಮಾಡಿದ್ದಾರೆ. ಇದು ರೂರಲಲ್ಲಿ ಮತ್ತು ಹಳ್ಳಿಯಲ್ಲಿ ಇರ್ತಕ್ಕಂಥ ಸುಮಾರು 98% ಆಗಿದೆ. ಅರ್ಬನ್ನಲ್ಲಿ ಸುಮಾರು 94% ಆಗಿದೆ. ಯಾಕಂದರೆ ಹಳ್ಳಿಯಲ್ಲಿ ನೀವು ಪಟ್ಟಣದಲ್ಲಿ ಹೋದರೆ ಜನ ನಿಮಗೆ ಸಿಗಲ್ಲ. ಸೊ ಅದಕ್ಕಾಗಿ ಸುಮಾರು ಆಲ್ಮೋಸ್ಟ್ 96% ಅಕ್ಯುರೆಸಿ ಇದರಲ್ಲಿ ಇದೆ. ಸೊ ಏನೇನು ಆಗ್ತದೆ ಅಂತ ನೋಡೋಣ. ಪ್ರತಿಯೊಂದು ವರದಿಯಲ್ಲೂ ಕೂಡ ಪರ ವಿರೋಧ ಇರ್ತದೆ. ಯಾವುದೇ ಒಂದು ಜಾತಿಗೆ ಟಾರ್ಗೆಟ್ ಮಾಡಿ ಅವ್ರು ಒಳ್ಳೇದು ಮಾಡಬೇಕು ಇಲ್ಲ ಅಂತ ಕೆಟ್ಟದ್ದು ಮಾಡಬೇಕಂತ ನಮ್ಮ ಸರ್ಕಾರ ಉದ್ದೇಶ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ಏನೇನಿದೆ, ಎಷ್ಟು ಜನ ಇದ್ದಾರೆ ಅಂತ ಇದ್ದರೆ ಮಾತ್ರ ನಾವು ನಮ್ಮ ಬಜೆಟಲ್ಲಾಗಿ ನಮ್ಮ ಸರ್ಕಾರ ವತಿಯಿಂದ ಅವರಿಗೆ ಅನುಕೂಲ ಮಾಡಬೇಕು ಅಂತ, ಇದು ಜನರ ಪರವಾಗಿ ಜನರಿಗೆ ಅನುಕೂಲ ಆಗಬೇಕಂತ ಮಾಡ್ತಾಯಿದ್ದೀವಿ. ಮೊನ್ನೆ ನಡೆದಿರುವಂಥ 10ನೇ ತಾರೀಕಿಗೆ ಇದು ಮಂಡನೆ ಆಗಿದೆ. ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. 17ನೇ ತಾರೀಕಿಗೆ ಸಾಯಂಕಾಲ 4 ಗಂಟೆಗೆ ಪ್ರತಿಯೊಬ್ಬ ಮಂತ್ರಿಗಳಿಗೆ ಇದು ಒಂದು ಪ್ರತಿ ಕಳಿಸಿದ್ದಾರೆ. ಇದ್ರ ಬಗ್ಗೆ ಸರಿಯಾಗಿ ರೀತಿಯಿಂದ ಸಮಾಲೋಚನೆ ಆಗ್ತದೆ. ಆದ ನಂತರ ಇದು ನಾವು ಅಧಿವೇಶನದಲ್ಲೂ ಕೂಡ ಚರ್ಚೆ ಮಾಡ್ತೀವಿ. ಭಾಳ ಮುಗ್ಧವಾಗಿ ಪರ ವಿರೋಧ ಯಾರಿರ್ತಾರೆ ನಾವು ಚರ್ಚೆಯನ್ನು ಮಾಡ್ತೀವಿ. ಏನಿದು ಸಣ್ಣ ವಿಷಯ ಅಲ್ಲ. ಇದು ಆಗಿದೆ 2015ರಲ್ಲಿ. ಸುಮಾರು 1,60,000 ಸಿಬ್ಬಂದಿಗಳು, ಸರ್ಕಾರಿ ನೌಕರರು ಇದ್ರ ಭಾಗಿಯಾಗಿದ್ದಾರೆ. 1,60,000, ಸುಮಾರು 160 ಕೋಟಿ ಖರ್ಚು ಮಾಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಆವಾಗ ಇರ್ತಕ್ಕಂಥ ಸುಮಾರು 6,33,00,000 ಜನಸಂಖ್ಯೆ ಏನಿದೆ, ಕೋಟಿ ಜನ, ಅದರಲ್ಲಿ 5,98,00,000 ಜನರಿಗೆ ಸಮೀಕ್ಷೆ ಮಾಡಿದ್ದಾರೆ. ಇದು ರೂರಲಲ್ಲಿ ಮತ್ತು ಹಳ್ಳಿಯಲ್ಲಿ ಇರ್ತಕ್ಕಂಥ ಸುಮಾರು 98% ಆಗಿದೆ. ಅರ್ಬನ್ನಲ್ಲಿ ಸುಮಾರು 94% ಆಗಿದೆ. ಯಾಕಂದರೆ ಹಳ್ಳಿಯಲ್ಲಿ ನೀವು ಪಟ್ಟಣದಲ್ಲಿ ಹೋದರೆ ಜನ ನಿಮಗೆ ಸಿಗಲ್ಲ. ಸೊ ಅದಕ್ಕಾಗಿ ಸುಮಾರು ಆಲ್ಮೋಸ್ಟ್ 96% ಅಕ್ಯುರೆಸಿ ಇದರಲ್ಲಿ ಇದೆ. ಸೊ ಏನೇನು ಆಗ್ತದೆ ಅಂತ ನೋಡೋಣ. ಪ್ರತಿಯೊಂದು ವರದಿಯಲ್ಲೂ ಕೂಡ ಪರ ವಿರೋಧ ಇರ್ತದೆ. ಯಾವುದೇ ಒಂದು ಜಾತಿಗೆ ಟಾರ್ಗೆಟ್ ಮಾಡಿ ಅವ್ರು ಒಳ್ಳೇದು ಮಾಡಬೇಕು ಇಲ್ಲ ಅಂತ ಕೆಟ್ಟದ್ದು ಮಾಡಬೇಕಂತ ನಮ್ಮ ಸರ್ಕಾರ ಉದ್ದೇಶ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ಏನೇನಿದೆ, ಎಷ್ಟು ಜನ ಇದ್ದಾರೆ ಅಂತ ಇದ್ದರೆ ಮಾತ್ರ ನಾವು ನಮ್ಮ ಬಜೆಟಲ್ಲಾಗಿ ನಮ್ಮ ಸರ್ಕಾರ ವತಿಯಿಂದ ಅವರಿಗೆ ಅನುಕೂಲ ಮಾಡಬೇಕು ಅಂತ, ಇದು ಜನರ ಪರವಾಗಿ ಜನರಿಗೆ ಅನುಕೂಲ ಆಗಬೇಕಂತ ಮಾಡ್ತಾಯಿದ್ದೀವಿ.